ನಾನೊಂದು ಮನೆ ಮದ್ದನ್ನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಗ್ಯಾಸ್ಟ್ರಿಕ್ಕಿಗೆ ಎಲ್ಲರಲ್ಲಿ ಸಮಸ್ಯೆ ಇರುವಂಥದ್ದು ಇದು. ಡಾಕ್ಟರ್ ಮದ್ದು ಮಾಡ್ತಾರೆ, ಆದರೂ ಅದು ಅಷ್ಟೊಂದು ಎಲ್ಲರಿಗೂ ಪರಿಣಾಮ ಇರುವುದಿಲ್ಲ. ಆದರೆ ಮನೆಯಲ್ಲೇ ಒಂದು ಉಪಶಮನ ಅಲ್ಲ, ಅದರಿಂದ ಪೂರ್ತಿಯಾಗಿ ಗುಣ ಆಗ್ತದೆ ಸರಿಯಾಗಿ ಹೇಳಿದ ಕ್ರಮದಲ್ಲಿ ತಗೊಂಡ್ರೆ. ನೋಡಿ, ಮನೆಯಲ್ಲೇ ಅಡುಗೆ ಮನೆಯಲ್ಲೇ ನಮಗೆ ಇರುವಂಥ ಕೊತ್ತಂಬರಿ ಬೀಜವನ್ನು ತಗೊಂಡು ಅದನ್ನು ಬಿಸಿಲಿದ್ರೆ ಸ್ವಲ್ಪ ಬಿಸಿಲಿನಲ್ಲಿ ಒಣಗ ಹಾಕಿ, ನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಸರಿಯಾಗಿ ಪೌಡ್ರ್ ಮಾಡಿಕೊಂಡು, ಹುರಿಬಾರ್ದು, ಸರಿಯಾಗಿ ಪೌಡ್ರ್ ಮಾಡಿ 1-2 ಲೋಟ ನೀರು ಇಟ್ಟು, ನೀರು ಕುದಿಯುವಾಗ 1-1.5 ಚಮಚ, ಚಿಕ್ಕ ಲೋಟ ಆದರೆ 1.5 ಚಮಚದಷ್ಟು ಪೌಡ್ರನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅದು ಸ್ವಲ್ಪ ಅರ್ಧಕ್ಕರ್ಧ ಆಗಬೇಕು ಅಷ್ಟು ಕುದಿಸಿ, ರಾತ್ರಿಯಲ್ಲಿ ಕುದಿಸಿ ಇಟ್ಟು, ಬೆಳಿಗ್ಗೆ ನೀವು ಹಲ್ಲುಜ್ಜಿ ಮುಖ ತೊಳೆದು ಅದನ್ನು ಖಾಲಿ ಹೊಟ್ಟೆಗೆ ನಿಮ್ಗೆ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿಯನ್ನು ಮಾಡಿಕೊಂಡು ಕುಡಿಬೇಕು ಸ್ನೇಹಿತರೆ. ಇದರಿಂದ ಮಲಮೂತ್ರನೂ ಕ್ಲಿಯರ್ ಆಗಿ ಹೋಗ್ತದೆ. ಮತ್ತೆ ಗ್ಯಾಸಿನ ದಿನ ಕುಡಿತಾ ಇದ್ದಾಗೆ ದಿನ ಹೋಗ್ತಾ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.